ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರಾಶಿಯವರ ಜೊತೆಗೆ ಲಗ್ನ ಆದರೆ, ಮದುವೆ ಆದರೆ ಅವ್ರ ಜೀವನ ಯಾವುದೇ ವಿಘ್ನಗಳಿಲ್ಲದೆ ಸುಲಲಿತವಾಗಿ ಅವರ ಜೀವನ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕೆ ಮುಂಚೆ ನಮ್ಮ ಒಂದು ಚಾನಲ್ನ ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರಾಶಿಗಳಲ್ಲಿ 4 ತತ್ವದ ರಾಶಿಗಳಿದೆ. ಅದರಲ್ಲಿ ಅಗ್ನಿ ತತ್ವದ ರಾಶಿಗಳ ಬಗ್ಗೆ ಮೊದಲು ನೋಡೋದಾದರೆ, ಈ ಅಗ್ನಿ ತತ್ವದ ರಾಶಿಗಳಲ್ಲಿ ಮೊದಲು ಬರೋದು ಮೇಷ, ಸಿಂಹ, ಧನು ರಾಶಿ. ಈ 3 ರಾಶಿಯವರು ಅತ್ಯಂತ ಶಕ್ತಿಶಾಲಿಗಳಾಗಿರ್ತಾರೆ ಮತ್ತು ನಾಯಕತ್ವದ ಗುಣವನ್ನು ಹೊಂದಿರ್ತಾರೆ. ಇದರಲ್ಲಿ ಮೊದಲ ರಾಶಿಯಾಗಿ ಮೇಷರಾಶಿ ಬಗ್ಗೆ ನೋಡೋದಾದ್ರೆ, ಇವರಿಗೆ ಸಿಂಹ, ಧನು ಮತ್ತು ತುಲಾ ರಾಶಿಯವರ ಜೊತೆಗೆ ಉತ್ತಮ ಹೊಂದಾಣಿಕೆಯನ್ನು ಇವರು ಹೊಂದಿರ್ತಾರೆ. ಇನ್ನು ಅಗ್ನಿತತ್ವದ ರಾಶಿಯಲ್ಲಿ 2ನೇ ರಾಶಿಯಾಗಿ ಸಿಂಹ ರಾಶಿ ಬಗ್ಗೆ ನೋಡೋದಾದ್ರೆ, ಇವರಿಗೆ ಮೇಷರಾಶಿ, ಧನು ರಾಶಿ ಮತ್ತು ಕುಂಭ ರಾಶಿಯವರ ಜೊತೆಗೆ ಇವರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಒಂದು ಅಗ್ನಿತತ್ವದಲ್ಲಿ 3ನೇ ರಾಶಿಯಾಗಿ ಧನು ರಾಶಿ ಬಗ್ಗೆ ನೋಡೋದಾದ್ರೆ, ಇವರಿಗೆ ಮೇಷ, ಸಿಂಹ ಮತ್ತು ಮಿಥುನ ರಾಶಿಯವರ ಜೊತೆಗೆ ಇವರು ಬಾಂಧವ್ಯನ ಬೆಳೆಸಿದ್ದೇ ಆದರೆ ಅಥವಾ ಸಂಬಂಧನ ರೂಪಿಸಿದ್ದೇ ಆದರೆ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇನ್ನು 2ನೇ ತತ್ವದ ರಾಶಿ ಅಂದ್ರೆ ಅದು ಪೃಥ್ವಿ ತತ್ವದ ರಾಶಿಗಳು. ಈ ಒಂದು ರಾಶಿಯಲ್ಲಿ ಕನ್ಯಾ, ವೃಷಭ ಮತ್ತು ಮಕರ. ಮೊದಲಿಗೆ ಕನ್ಯಾ ರಾಶಿ ಬಗ್ಗೆ ನೋಡೋದಾದ್ರೆ, ಇವರಿಗೆ ವೃಷಭ, ಮಕರ ಮತ್ತು ಮೀನ ರಾಶಿಯವರ ಜೊತೆಗೆ ನೆಮ್ಮದಿಯ ಜೀವನವನ್ನ ಮಾಡ್ತೀರಾ. ಇನ್ನು ವೃಷಭ ರಾಶಿಯ ಬಗ್ಗೆ ನೋಡೋದಾದ್ರೆ, ಇವರಿಗೆ ಕನ್ಯಾ, ಮಕರ ಮತ್ತು ವೃಶ್ಚಿಕ ರಾಶಿಯವರ ಜೊತೆಗೆ ಇವರ ಹೊಂದಾಣಿಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಕರ ರಾಶಿಯವರ ಬಗ್ಗೆ ನೋಡೋದಾದ್ರೆ, ಇವರಿಗೆ ವೃಷಭ, ಕನ್ಯಾ ಮತ್ತು ಕರ್ಕಾಟಕ ರಾಶಿಯವರ ಜೊತೆಗೆ ಇವರ ಜೀವನ ಹೆಚ್ಚಿಗೆ ಹೊಂದಾಣಿಕೆ ಆಗುತ್ತೆ. ಇನ್ನು 3ನೇದಾಗಿ ವಾಯು ತತ್ವದ ರಾಶಿಗಳ ಬಗ್ಗೆ ನೋಡೋದಾದ್ರೆ, ಇದರಲ್ಲಿ ಮಿಥುನ, ತುಲಾ ಮತ್ತು ಕುಂಭ ರಾಶಿಗಳು ಬರುತ್ತೆ. ಮೊದಲನೇದಾಗಿ ಮಿಥುನ ರಾಶಿ ಬಗ್ಗೆ ನೋಡೋದಾದ್ರೆ, ಇವರಿಗೆ ತುಲಾ, ಕುಂಭ ಮತ್ತು ಧನು ರಾಶಿಯವರ ಜೊತೆಗೆ ಇವರ ಒಂದು ಜೀವನ ತುಂಬಾ ಚೆನ್ನಾಗಿರುತ್ತೆ. ಇನ್ನು 2ನೇದಾಗಿ ತುಲಾ ರಾಶಿ ಬಗ್ಗೆ ನೋಡೋದಾದ್ರೆ, ಮಿಥುನ, ಕುಂಭ ಮತ್ತು ಮೇಷ ರಾಶಿಯವರ ಜೊತೆಗೆ ಇವರು ಸುಖ ದಾಂಪತ್ಯ ಚೆನ್ನಾಗಿರುತ್ತೆ. ಇನ್ನು ಕಡೆಯದಾಗಿ 3ನೇ ರಾಶಿಯಾಗಿ ಕುಂಭ ರಾಶಿ, ಮಿಥುನ, ತುಲಾ ಮತ್ತು ಸಿಂಹ ರಾಶಿಗಳು ಉತ್ತಮ ಜೋಡಿಗಳಾಗಿರ್ತಾರೆ. ಇನ್ನು 4ನೇ ಅಂಶವಾಗಿ ಜಲತತ್ವದ ರಾಶಿಗಳು ನೋಡೋದಾದ್ರೆ, ಇದರಲ್ಲಿ ಕರ್ಕಾಟಕ, ವೃಶ್ಚಿಕ ಮತ್ತು ಮೀನ ರಾಶಿ ಬರುತ್ತೆ. ಮೊದಲನೇದಾಗಿ ಕರ್ಕಾಟಕ ರಾಶಿ ನೋಡೋದಾದ್ರೆ, ವೃಶ್ಚಿಕ, ಮಕರ ಮತ್ತು ಮೀನ ರಾಶಿ ಇವರೊಂದಿಗೆ ಮದುವೆ ಜೀವನ ತುಂಬಾ ಚೆನ್ನಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ನೋಡೋದಾದ್ರೆ, ಕರ್ಕಾಟಕ, ಮೀನ ಮತ್ತು ವೃಷಭ ರಾಶಿ. ಇನ್ನು 3ನೇದಾಗಿ ಮೀನ ರಾಶಿ ಬಗ್ಗೆ ನೋಡೋದಾದ್ರೆ, ಕರ್ಕಾಟಕ, ವೃಶ್ಚಿಕ ಮತ್ತು ಕನ್ಯಾ ಈ ಒಂದು ರಾಶಿಯವರ ಜೊತೆಗೆ ಇವರು ಮದುವೆ ಆಗಿದ್ದೆ ಆದರೆ ಇವ್ರ ಜೀವನ ಬಹಳಷ್ಟು ಸುಖಮಯವಾಗಿ ಇರುತ್ತೆ. ಆದರೆ ಜ್ಯೋತಿಷದ ಪ್ರಕಾರ ಮದುವೆಯನ್ನು ನಿಶ್ಚಯಿಸುವಾಗ ಕೇವಲ ರಾಶಿ ಮಾತ್ರವಲ್ಲದೆ ವಧುವರರ ಜನ್ಮ ನಕ್ಷತ್ರ, ಅವರ ಒಂದು ಜಾತಕದಲ್ಲಿ ಇರ್ತಕ್ಕಂತಹ ಗ್ರಹಗಳ ಸ್ಥಾನ, ಮುಖ್ಯವಾಗಿ ಮಂಗಳ ದೋಷಗಳು, ಮಾಂಗಲ್ಯ ದೋಷ, ಕುಜ ದೋಷಗಳು ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕಾಗತ್ತೆ. ಮತ್ತು ಅಷ್ಟಕೂಟ ಗುಣ ಮಿಲನವನ್ನ ನಮ್ಮ ಕಡೆಯಿಂದ ಪರಿಶೀಲಿಸೋದು ಉತ್ತಮ. ನೀವೇನಾದರೂ ಮದುವೆ ಆಗಬೇಕು ಅಂದ್ಕೊಂಡಿದ್ರೆ ಅಥವಾ ಮದುವೆಗೆ ತಯಾರಿ ಮಾಡ್ಕೋತಾ ಇದ್ರೆ, ಮುಖ್ಯವಾಗಿ ಗಂಡು ಮತ್ತು ಹೆಣ್ಣಿನ ಜಾತಕವನ್ನ ಸಾಧ್ಯವಾದರೆ ನಮಗೆ ತಂದುಕೊಟ್ಟು ಆ ಒಂದು ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನು ಅಥವಾ ದೋಷಗಳಿಲ್ಲದಿದ್ದರೆ ಸಣ್ಣ ಪುಟ್ಟ ತಂತ್ರವನ್ನು ಮಾಡಿ ಮದುವೆಗೆ ಯಾವುದೇ ವಿಘ್ನಗಳು ಬರದ ಥರ ಹೇಗೆ ಮಾಡೋದು, ಏನು ವಿಚಾರ ಮಾಡೋದು ಅಂತ ನಾನು ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀನಿ. ನಾನು ಕೊಟ್ಟಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.